ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಸರ್ ಅದು ಇದು ಓಮ್ನಿ ಸರ್. ಮಾರುತಿ ಓಮಿನಿ ಮ್ಯಾನಾ? ಹೌದು ಸರ್. ಓಕೆ, ಯಾವ್ದು ಮಾಡಲಿ ಸರ್ ಅದು? ಅದು 2013 ಮಾಡಲು ಸರ್. 2013? ಹಾಂ 13 ಸರ್. ಓಕೆ, ಓನರ್ ಎಷ್ಟು ಸರ್? ಅದು 3ನೇ ಓನರ್ ಸರ್. ನೀವೇನಾ 3ನೇ ಓನರು? ಹೌದು ಸರ್. ಓಕೆ, ಎಫ್ ಸಿ ಎಲ್ಲ ಮಾಡಿದೆ ಸರ್? ಇನ್ಶೂರೆನ್ಸ್ ಎಲ್ಲ ಮಾಡಿದೆ? ಇನ್ಶೂರೆನ್ಸ್ ಬಂದು ಇನ್ನೂ 4 ಮಂತ್ಸ್ ರನ್ನಿಂಗ್ ಇದೆ. ಇನ್ನು 4 ತಿಂಗಳಿದೆ. ಇನ್ನು ಎಫ್ ಸಿ ಬಂದುಬಿಟ್ಟು 28ವರೆಗೂ ಇದೆ ಸರ್. ಓಕೆ, 2028ವರೆಗೂ ಎಫ್ ಸಿ ಇದೆ. ಇನ್ನು 3 ತಿಂಗಳು ಇನ್ಶೂರೆನ್ಸ್ ಇದೆಯಾ? ಹೌದು ಸರ್, ಇನ್ನೂ ಇದೆ. ಓಕೆ, ಟೈರ್ ಎಲ್ಲ ಹಂಗಿದೆ ಸರ್ ಗಾಡೀಲಿ? ಟೈರು ಫ್ರಂಟ್ ಒಂದು 50% ಇದೆ, ಬ್ಯಾಕು ಒಂದು 50% ಇದೆ. ಸ್ಟೆಪ್ನಿ ಐತಾ? ಹಾಂ, ಸ್ಟೆಪ್ನಿ ಇದೆ ಸರ್. ಓಕೆ, ಎಷ್ಟು ಸೀಟ್ರ್ ಗಾಡಿ ಸರ್ ಇದು? ಇದು 5 ಸೀಟ್ರ್ ಗಾಡಿ. 5 ಸೀಟ್ರು? ಹಾಂ. ಓಕೆ, ಅಂದರೆ ಹಿಂದ್ಗಡೆ ಒಂದು ಸೀಟ್ ಇದೆಯಾ, ಏನು ಡಬಲ್ ಇದೆಯಾ? ಅದು ಹಿಂದ್ಗಡೆ ಫುಲ್ಲು ಮಾಮೂಲಿ 3 ಜನ ಕೂತ್ಕೊಳ್ಳೋ ಸೀಟ್ ಇದೆ, ಮಧ್ಯಕ್ಕೂ ಎಕ್ಸ್ಟ್ರಾ ಸೀಟ್ ಹಾಕ್ಸ್ಕೊಂಡಿದ್ದಾರೆ. ಅಂದರೆ ಈ 8 ಸೀಟ್ರ್ ಟೈಪ್ ಮಾಡಿಸ್ಕೊಂಡಿದ್ದೀರಾ? ಹೌದು, ಮಾಡ್ಕೊಂಡಿದ್ದಾರೆ ಸರ್. ಓಕೆ, ಪ್ಯೂರ್ ಪೆಟ್ರೋಲಾ ಅಥವಾ ಎಲ್ ಪಿ ಜಿ ಏನಾದರೂ ಇದೆಯಾ? ಬರೀ ಇದೆ ಸರ್, ಪೆಟ್ರೋಲ್ ಸರ್. ಓನ್ಲಿ ಪೆಟ್ರೋಲ್? ಹೌದು. ಓಕೆ, ಗಾಡಿ ಎಲ್ಲ ರನ್ನಿಂಗ್ ಕಂಡೀಷನ್ ಇದೆಯಾ ಸರ್? ಹಾಂ, ರನ್ನಿಂಗ್ ಕಂಡೀಷನ್ ಇದೆ ಸರ್. ಓಕೆ, ಎಲ್ಲ ಒರಿಜಿನಾಲಿಟಿನಾ, ಏನು ಏನಾದರೂ ಪೇಂಟ್ ಆಗಿದೆಯಾ? ಇಲ್ಲ ಸರ್, ಪೇಂಟಿಂಗ್ ಏನಿಲ್ಲ, ಒರಿಜಿನಾಲಿಟಿ ಏನಿದೆಯಾ ಶೋರೂಮಿಂದ ಬಂದು ಅಂತ. ಓಕೆ, ಪ್ಲಾಟ್ಫಾರ್ಮು ಮತ್ತು ಏನಾದರೂ ಬಾಡಿದು ಟಿಂಕರಿಂಗ್ ಕೆಲಸ ಏನಾದರೂ ಇದೆಯಾ? ಇಲ್ಲ ಸರ್, ಆ ಥರ ಏನು ಮಾಡಿಸಿಲ್ಲ, ಎಲ್ಲ ಚೆನ್ನಾಗಿದೆ. ಓಕೆ, ಅಂದರೆ ಎಲ್ಲಿ ರೆಸ್ಟ್ ಬಂದಿಲ್ಲ? ಇಲ್ಲ ರೆಸ್ಟಿಂಗ್ ಇಲ್ಲ ಸರ್. ಓಕೆ, ಏನಾದರೂ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿಲ್ಲ ಸರ್. ಎಕ್ಸ್ಟ್ರಾ ಏನು ಬಂಪರು, ಕ್ಯಾರಿಯರು, ಮ್ಯೂಸಿಕ್ ಸಿಸ್ಟಮು? ಇಲ್ಲ, ಆ ಥರ ಏನಿಲ್ಲ ಸರ್. ಓಕೆ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಹಾಂ, ಚೆನ್ನಾಗಿದೆ ಸರ್ ಸೀಟ್ ಕವರ್ಸ್. ಓಕೆ, ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ? ಇಲ್ಲ ಸರ್, ಲೋನ್ ಏನಿಲ್ಲ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವ? ಹಾಂ, ಇದಾವೆ ಸರ್, ಇದ್ದಾರೆ. ಓಕೆ, ಎಲ್ಲಿರೋ ಸರ್ ಗಾಡಿದು? ಸರ್ ಇದು ನಾವು ಕೆಂಗೇರಿಲಿ ಇರೋದು ಸರ್ ಇದು. ಓಕೆ, ಬೆಂಗಳೂರು ಕೆಂಗೇರಿ? ಹೌದು ಸರ್. ಓಕೆ, ಕೆಂಗೇರಿಯಲ್ಲಿ ಎಲ್ಲಿ ಅಂತ ಏನಾದರೂ ಗೊತ್ತಾ? ಕೆಂಗೇರಿ ಬಂದು ಇಲ್ಲಿ ವಿಷ್ಣುವರ್ಧನ್ ಸಮಾಧಿ ಹತ್ರ ಬಂದು ಫೋನ್ ಮಾಡಿದ್ರು ಸಾಕು ಸರ್. ನಮ್ಮದೇ ಅಲ್ಲೇ ಮನೆ ಇದೆ ಪಕ್ಕದಲ್ಲೇ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಈಗ ಗಾಡಿ ರೇಟು 2 ಹೇಳ್ತೀವಿ ಸರ್, ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. ಓಕೆ, 2 ಲಕ್ಷ ಹೇಳ್ತಿದ್ರೆ ಕಡಿಮೆ ಮಾಡ್ತೀರಾ? ಹೌದು ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಸರ್? ಹಾಂ, ಇದೇ ಇರಲಿ ಸರ್. ಸರಿ ಸರ್.